ನೋಡ್ರಿ ಕರ್ನಾಟಕ ಹೈಕೋರ್ಟ್ನಾಗ ಸ್ವಲ್ಪ ಪೋಸ್ಟ್ ಬಿಟ್ಟವ. ಅವು ಪೋಸ್ಟ್ ಎಷ್ಟವ ಅಂದ್ರೆ 70 ಪೋಸ್ಟ್ ಅವ. ಇಲ್ಲಿ ನೋಡ್ಬೋದು ಯಾವ್ದವ ಅಂದ್ರೆ ಅಸಿಸ್ಟೆಂಟ್ ಕೋರ್ಟ್ ಸೆಕ್ರೆಟರಿ ಹುದ್ದೆಗಳು ಅಂತೇಳಿ ಅವ. ಇದ್ರ ಬಗ್ಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಕೇಳ್ರಿ. ನೀವು ಇಲ್ಲಿ ನೋಡ್ಬೋದು ಇದ್ರ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಯಾವಾಗ ಅಂದ್ರೆ 16 ಮಾರ್ಚ್ ಅಂದ್ರೆ ಇದ್ರದ್ದು ಅಪ್ಲಿಕೇಶನ್ ಹಾಕೋದು ಡೇಟ್ ಸ್ಟಾರ್ಟ್ ಆಗ್ಯದ. ಕೊನೆಯ ದಿನಾಂಕ ಯಾವಾಗದ ಅಂದ್ರೆ 15 ಏಪ್ರಿಲ್. 16 ಮಾರ್ಚ್ ಚಾಲೂ ಆಗಿ 15 ಏಪ್ರಿಲ್ ತನಕ ನೀವು ಈ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಮಂದಿ ಕನ್ಫ್ಯೂಸ್ ಆಗ್ಬೋದು, ಬರೀ ಕನ್ನಡನೇ ಅದಲ್ಲಪ್ಪ ಇಂಗ್ಲೀಷ್ನಾಗ ಅಲ್ದ ನೋಟಿಫಿಕೇಶನ್ ಅಂದ್ರೆ ನೀವು ಪೇಜ್ ನಂಬರ್ 12 ಕೋರಿ ಅಲ್ಲಿ ಇಂಗ್ಲೀಷ್ ಅದ. ಇಲ್ಲಿ ನೀವು ನೋಡ್ಬೋದು, ಈಗ ಇಲ್ಲಿ ಇಂಗ್ಲೀಷ್ನಾಗ ಅದ. ನೀವು ಇಂಗ್ಲೀಷ್ನಾಗ ನೋಟಿಫಿಕೇಶನ್ ಓದ್ಬೋದು. ಈ ನೋಟಿಫಿಕೇಶನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ನೀವು ಡೀಟೇಲ್ ಆಗಿ ಓದ್ಬೋದು. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಈಗ ಎಕ್ಸಾಮ್ ಫೀಸ್ ಬಗ್ಗೆ ಮಾತಾಡೋಣ. ಪ್ರಿಲಿಮ್ಸ್ನಾಗ ಫೀಸ್ ಎಷ್ಟದ ಅಂದ್ರೆ SC ST ದವ್ರಿಗೆ, SC ST ಕೆಟಗರಿ 1 PW BD ಇವರಿಗೆ 250 ರೂಪೀಸ್ ಅದ. ಜನರಲ್ ಕೆಟಗರಿ 1 ಕೆಟಗರಿ 2 ಅವ್ರಿಗೆ ಬಿಟ್ಟು ಟೋಸ್ ಮಂದಿ ಜನರಲ್ಲ ಕೆಟಗರಿ 1 ಕೆಟಗರಿ 2 ಏನೇನು ಬರ್ತಾವಲ್ಲ ಅವ್ರಿಗೆ ಎಲ್ಲರಿಗೆ 500 ಅದ. ಇದು ಪ್ರಿಲಿಮಿನರಿ ಆಯಿತು. ಮೇನ್ಸ್ನಾಗ ಫೀಸ್ ಎಷ್ಟದಪ್ಪ ಅಂತಂದ್ರೆ SC ST ಕೆಟಗರಿ 1 ಮತ್ತು PWD ದವರಿಗೆ 750 ಅದ. ಅದಕ್ಕೆ ಬಿಟ್ಟು ಯಾರು ಅಪ್ಲೈ ಮಾಡ್ಲತ್ತಾರೋ ಅವ್ರಿಗೆ 1500 ರೂಪಾಯಿ ಅದ. ಈಗ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡಮಿ. ನೋಡ್ರಿ ಇಲ್ಲಿ ನೋಟಿಫಿಕೇಶನ್ ಏನು ಬರ್ದಾರಪ್ಪ ಅಂತಂದ್ರೆ ಆಸ್ ಪರ್ ಹೈಕೋರ್ಟ್ ಅಫಿಷಿಯಲ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಪಾಸ್ ಡಿಗ್ರಿ ಇನ್ ಲಾ, ಡಿಗ್ರಿ ಇನ್ ಸೈನ್ಸ್. ಇಲ್ಲಿ ಆರ್ ಬರ್ದಾರ ನೋಡ್ರಿ, ಆರ್ ಆರ್ಟ್ಸ್ ಆರ್ ಕಾಮರ್ಸ್ ಆರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಆರ್ ಕಂಪ್ಯೂಟರ್ ಅಪ್ಲಿಕೇಶನ್. ಅಂದ್ರೆ ನಿಮ್ದು ಯಾವುದೇ ಡಿಗ್ರಿ ಮುಗಿದಿರಲಿ ನೀವು ಅಪ್ಲೈ ಮಾಡ್ಬೋದು. ಈಗ ಏಜ್ ಲಿಮಿಟ್ ಏನಪ್ಪ ಅಂದ್ರೆ ಮಿನಿಮಮ್ ಏಜ್ 18 ವರ್ಷ ಅದ, ಮ್ಯಾಕ್ಸಿಮಮ್ ಏಜ್ 40 ವರ್ಷ ಅದ. ಏಜ್ ರಿಲ್ಯಾಕ್ಸೇಷನ್ ಹೆಂಗಪ್ಪ ಅಂದ್ರೆ SC ST ಕೆಟಗರಿ 1 ದವರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಕೆಟಗರಿ 2A 2B 3A 3B ದವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾರೆ. ಈಗ ಎಕ್ಸಾಮ್ ಹೆಂಗೆ ತೊಗೋತಾರಪ್ಪ ಅಂದ್ರೆ ಫಸ್ಟ್ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದ, ಅದಾದ ಬಳಿಕ ಮೇನ್ಸ್ ಎಕ್ಸಾಮ್ ಇರ್ತದ. ಅದಕ್ಕೆ ಹೇಳಿಲ್ಲ ನಾನು ನಿಮಗೆ, ಪ್ರಿಲಿಮ್ಸ್ ಎಕ್ಸಾಮಿಗೆ 500 ರೂಪಾಯಿ ಫೀಸ್ ಅದ, ಮೇನ್ಸ್ ಎಕ್ಸಾಮಿಗೆ 1500 ಫೀಸ್ ಅದ. ಮತ್ತು ಸ್ಟೆನೋಗ್ರಫಿದವ್ರಿಗೆ ಸ್ಟೆನೋಗ್ರಫಿ ಟೆಸ್ಟ್ ತೊಗೋತಾರ, ಹಂಗೆ ಇಂಟರ್ವ್ಯೂ ಒಂದಿರ್ತಾವೆ. ಈ ನೋಟಿಫಿಕೇಶನ್ ಪೂರಾ ನೀವು ಓದ್ಬೋದು. ಇಲ್ಲಿ ಇಂಗ್ಲೀಷ್ನಾಗ ಭೀ ಅದ, ಕನ್ನಡದಾಗ ಭೀ ಅದ. ನೀವು ಪೂರಾ ನೋಟಿಫಿಕೇಶನ್ ಓದ್ರಂದ್ರೆ ನಿಮ್ಮದು ಏನೇಂದ ನೀವು ನೋಡಿಕೊಂಡು ಅಪ್ಲೈ ಮಾಡ್ಬೋದು. ನಾ ಏನು ಅಲ್ಲತ್ತೇನಪ್ಪ ಅಂತಂದ್ರೆ ಯಾರಿಗೆ ಎಷ್ಟು ಪೋಸ್ಟ್ ಅವ ಅಂದ್ರೆ ಜನರಲ್ದವ್ರಿಗೆ ಎಷ್ಟು ಪೋಸ್ಟ್ ಅವ, SC ST ದವ್ರಿಗೆ ಎಷ್ಟು ಬರ್ತಾವ, ಕೆಟಗರಿ 2A 3B ಏನೇನು ಇರ್ತಾವಲ್ಲ ನೀವು ಇಲ್ಲಿ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಅದಕ್ಕೆ ಈ ನೋಟಿಫಿಕೇಶನ್ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ನೋಟಿಫಿಕೇಶನ್ ಡೌನ್ಲೋಡ್ ಮಾಡ್ಬೋದು.